ಏ ಕೊಡ. ಅದು ಇದೆಲ್ಲ ನಡೆದಾಗ ಪೇಪರ್ ಅವರು ಮೀಡಿಯಾದವರು ಎಲ್ಲ ಅಲ್ಲೇ ಇದ್ರಲ್ಲ. ಏನೋ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್? ಸರು, ನೀನು ಮಾಡಿರೋ ಕೆಲಸಕ್ಕೆ ನನಗೆ ಅವಕಾಶ ಓಪನ್ ಆಯಿತು. ಇದೇ ಗ್ಯಾಪಲ್ಲಿ ನಾನು ಕೆಲಸ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಏಜೆ, ನಿಮ್ಗೆ ಆ ಹುಡುಗಿ ಹಿಡಿಸ್ಲಿಲ್ಲ ಅಂತ ನಂಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನೀವು ಯೋಚಿಸ್ತಾ ಇರೋಂಥ ಹುಡುಗಿ, ನೀವೆಲ್ಲ ಕಂಡೀಷನ್ಸ್ಗೂ ಒಪ್ಕೊಳ್ಳೋಂಥ ಹುಡುಗಿ ಇದ್ದಾಳೆ ಏಜೆ. ನೀವು ಅವತ್ತು ಫೋಟೋ ಸೆಲೆಕ್ಟ್ ಮಾಡಿದಾಗ ಈ ಹುಡುಗಿ ಫೋಟೋ ಕೂಡ ಇತ್ತು. ಹೆಸರು ಶ್ವೇತಾ ಅಂತ. ನೀವು ಜವಾಬ್ದಾರಿ ಬಗ್ಗೆ ಹೇಳಿದ್ರಿ. ಆ ಜವಾಬ್ದಾರಿನ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಹೂ ಅನ್ನಿ, ಬೇಕಾದರೆ ಹುಡುಗಿನ ಈಗಲೇ ಕರೆಸಿ ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಆ ಹುಡುಗಿಗೆ ನನ್ನ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಎಲ್ಲ ಗೊತ್ತಿದೆಯಾ? ಎಲ್ಲ ವಿಚಾರ ಚೆನ್ನಾಗೇ ಗೊತ್ತಿದೆ ಅಜ್ಜೆ. ಅವಳಿಗೆ ನಮ್ಮ ಮನೆ ಕಂಡ್ರೆ ಅಭಿಮಾನ, ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ. ಪ್ರೀತಿ ನೋಡಿಲ್ಲ, ಮಾತಾಡಿಲ್ಲ, ಮನುಷ್ಯ ಹೇಗೆ ಅಂತ ಗೊತ್ತಿಲ್ಲ, ಅದೇ ಪ್ರೀತಿ ಹುಟ್ಟಕ್ಕೆ ಸಾಧ್ಯ? ಅದು ಕರೆಕ್ಟಾಗಿ ಕೇಳಿದ್ರಿ ಅಂಕಲ್. ದೇವ್ರು ಪದೇ ಪದೇ ಅದೇ ಹುಡುಗಿನ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದ್ಮೇಲೆ ಇದು ಬರೀ ಕಾಕ್ತಾಳಿ ಅಲ್ಲ ಅಲ್ವಾ? ಒಂದ್ ವೇಳೆ ದೇವ್ರ ಆಯ್ಕೆನೂ ಅಂತರ ಆಯ್ಕೆನೂ ಒಂದೇ ಆಗಿದ್ರೆ? ನೀನು ಹೇಳಿದಾಗೆ ಅಂತರ ಆಯ್ಕೆ ದೇವರ ಆಯ್ಕೆ ಒಂದೇ ಆಗಿದ್ರೆ ಅದೇ ಹುಡುಗಿ ನಾಳೆ ಬೆಳಗ್ಗೆ ಈ ಮನೆ ಹೊಸಲು ತೆಗೆದುಕೊಳ್ಳಕ್ಕೆ ಬರ್ತಾಳೆ. ಆದ್ರೂ ನೀವೇನು ಮದ್ವೆ ಆಸೆ ಬಿಟ್ಟಿಲ್ವಲ್ಲ, ಅದೇ ನಂಗೆ ಆಶ್ಚರ್ಯ ಆಗ್ತಿರೋದು. ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಅಂಕಲ್, ನೀವು ದುಡ್ಡಿರೋರು, ದುಡ್ಡಿಂದ ಏನ್ ಬೇಕಾದ್ರೂ ಕೊಡ್ಕೋಬಹುದು ಅನ್ನೋ ದೌಲತ್ತಲ್ಲಿ ಬದುಕ್ತೀರಲ್ಲ. ಏನು ಮಾತಾಡ್ತಿದ್ಯಾ? ನಿಮಗೆ ಮನ್ಸಿಗೆ ಬಂದಂಗೆ ಪೇಪರಲ್ಲಿ ಹಾಕ್ಸಿರೋದು ನೀವು. ನೀವ್ ಹೇಳ್ಬೇಕು ನೀವು ಮಾಡ್ತಿರೋದೇನಂತ. ಮಾಡಿರೋ ಕೆಲ್ಸಕ್ಕೆ ನಿಮಗೆ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ನಾನ್ ಜುಜ್ಬಿ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ ತಪ್ಪು ಕಲ್ಪನೆ. ನೋಡಿ, 3 ವಿಷಯ ನೆನಪಲ್ಲಿದೆ, ತುಂಬಾ ಒಳ್ಳೇದು. ಮೊದಲನೇದು, ನಿಮ್ಮ ಅಡಿಯಿಂದ ಮುಡಿವರೆಗೂ ಇರೋ ದುರಂಕಾರ ಕನ್ನಡಿ ಹೊಡೆದಾಗೆ ಚೂರ್ ಚೂರ್ ಆಗೋದನ್ನ ನಾನು ನನ್ನ ಕಣ್ಣಾರೆ ನೋಡ್ತೀನಿ. ಇದು ನಾನು ನಿಮಗೆ ಹಾಕ್ತಿರೋ ಸವಾಲು. ಇನ್ನು 2ನೇ ವಿಚಾರ, ಈ ಲೀಲನ್ ವಿಚಾರದಲ್ಲಿ ಆಟ ಆಡಕ್ ಟ್ರೈ ಮಾಡಿದ್ರಿ. ನಾವು ಸುಮ್ಮನೆ ಕಿರಿಕ್ ಬೇಡ ಅಂತ ಸೈಡಲ್ಲಿದ್ವಿ. ಆದ್ರೆ ಈಗ ನಾನು ಅಖಾಡ ಕೀಳ್ದಾಗಿದೆ. ಹುಷಾರಾಗಿರಿ. 3ನೇ ವಿಷಯ ಏನು? ಈ ಅಂಕಲ್ ಮುಖನ ಡೀಪಾಗಿ ಗಮನಿಸಿ, ನಿಮ್ಗೆ ಗೊತ್ತಾಗುತ್ತೆ.
ಆ ಹುಡುಗಿನ ಮೊದಲನೇ ಸತಿ ಎದುರಿಗೆ ನೋಡಿದಾಗ ನನ್ನ ಕಣ್ಣಿಗೆ ಕಂಡಿದ್ದು ಅಂತರ. ದೇವ್ರು ಪದೇ ಪದೇ ಅದೇ ಹುಡುಗಿನ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದ್ಮೇಲೆ ಇದು ಬರೀ ಕಾಕ್ತಾಳಿ ಅಲ್ಲ ಅಲ್ವಾ? ಬಾಯಿಗೆ ಬಂದಂಗೆ ಮಾತಾಡೋಗ್ತಿದ್ದಾಳೆ. ಹಿಡಿದು 4 ಬಾರ್ಸಿದ್ರೆ ಬುದ್ಧಿ ಬರುತ್ತೆ. ಬೇಡ. ಆ ತಲೆ ಕೆಟ್ಟೋಳು ಬಂದು ಏನೇನೋ ಮಾತಾಡಿ ಹೋದ್ಲು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಏಜೆ. ಬದುಕು ನಿಮ್ಮದು, ನೀವು ಹೇಗೆ ಬೇಕಾದ್ರೂ ಕಟ್ಕೋಬೋದು. ಅದಕ್ಕೆ ಶ್ವೇತಾ ಸಾಥ್ ಕೊಡ್ತಾಳೆ. ಇವಳ ಥರ ಹುಚ್ಚುಚ್ಚಾಗೆಲ್ಲ ಆಡೋದಿಲ್ಲ ಅವಳು. ನಿಮಗೆ ಸೂಟಾಗೋ ಹುಡುಗಿ ಅಂದರೆ ಅದು ಶ್ವೇತಾ ಮಾತ್ರ. ನೀವು ಯಾವಾಗ ಅಂತ ಹೇಳಿ, ಅವಳನ್ನ ಕರೆಸಿ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ರಾಮ್, ನೀನು ಕೇಳಿದ ಪ್ರಶ್ನೆಗೆ ಆ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಯೋಚನೆ ಮಾಡಿ ನಿರ್ಧಾರ ತಗೋ. ಖಂಡಿತವಾಗ್ಲೂ ನಾನು ಯೋಚನೆ ಮಾಡಿದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಛೇ, ಏಜೆ ಒಂದೊಂದ್ಸಲಿ ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಒಂದು ಅರ್ಥನೇ ಆಗಲ್ಲ. ನಿನ್ನ ಅತಿ ಬುದ್ಧಿವಂತಿಕೆ ಅವಶ್ಯಕತೆ ಇತ್ತಾ? ಫೋಟೋ ತೋರಿಸಿ ಏನು ಸಾಧಿಸ್ದೆ ನೀನು? ನಮಗೆ ಹೇಗೆ ಬೇಕೋ ಹಾಗೆ ಒಬ್ಬ ಅತ್ತೆನ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ತಪ್ಪೇನು? ಏಜೆ ಮನಸ್ಸಲ್ಲಿ ಏನೇನಿದೆ ಅಂತ ಯಾವನಿಗೊತ್ತೋ? ಇದೊಳ್ಳೆ ಕತೆ ಆಯ್ತಲ್ಲ. ಏಜೆ ಮನ್ಸಲ್ಲಿ ಏನಿದೆ? ಅವ್ರು ಯಾಕೆ ಹೀಗೆ ರಿಯಾಕ್ಟ್ ಮಾಡಿದ್ರು? ಆ ಹುಡುಗಿ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹೋದ್ರು, ಒಂದು ಮಾತು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಅಜ್ಜಿ ಹೇಳ್ದ ಹಾಗೆ ಅವ್ರ ಮನಸ್ಸಲ್ಲಿರೋ ಪ್ರಶ್ನೆ ಏನು? ಅವ್ರ ಪ್ರಶ್ನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಏನು ಉತ್ತರ? ವಿಶ್ವ, ಇವತ್ತಿನೆಲ್ಲ ಅಪಾಯಿಂಟ್ಮೆಂಟ್ಸು ಕ್ಯಾನ್ಸಲ್ ಮಾಡು. ನಾ ಹೇಳಿದ್ನಲ್ಲ, ಆ ಜಾಗಕ್ಕೆ ಬಾ. ಹೋಗ್ತಿರೋ ಮೀಟಿಂಗು ತುಂಬ ಇಂಪಾರ್ಟೆಂಟ್. ಅಲ್ಲ ಪಾರ್ಟ್ನರ್, ಆ್ಯಕ್ಟಿಂಗ್ ಮಾಡೋ ಆಸೆಯಿಂದ ಆ ಮನೆಗೆ ಹೋದರೆ ಆ ಮನೇಲಿ ನಡೆದಿದ್ದ ಸೀನೇ ಬೇರೆ ಆಗೋಯ್ತು. ನಿಂಗೆ ನನ್ನ ಮೇಲೆ ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ ಅಲ್ವಾ? ಆ ಅಂಕಲ್ ಮುಖ ನೋಡಬಾರ್ದು ಅಂದ್ಕೊಂಡಾಗೆಲ್ಲ ಯಾವುದೋ ಒಂದು ನೆಪ ಇಟ್ಕೊಂಡು ನನ್ನ ಮುಂದೆ ತಂದು ನಿಲ್ಲಿಸ್ಬಿಡ್ತೀಯ. ಇದೆಲ್ಲ ನಿಂಗೆ ಸರಿ ಅನ್ಸುತ್ತಾ ಹೇಳು? ಈಗಲೇ ಹೇಳ್ತಿದ್ದೀನಿ, ಕೇಳಿಸ್ಕೊ. ಇನ್ಯಾವತ್ತೂ ಅಂಕಲ್ ನನ್ನ ಕಣ್ಣು ಮುಂದೆ ಬರಬಾರ್ದು. ಆ ಸಿಡಕ್ ಮೂತಿ ಮುಂದೆ ನಾನು ಯಾವತ್ತೂ ನಿಲ್ಬಾರ್ದು. ಹಾಗೆ ನೋಡ್ಕೋ ಪ್ಲೀಸ್.